ಬಂದೆ ಖ್ಯಾತಿ. ಪ್ರೈಸ್ ಲಾರ್ಡ್ ಖ್ಯಾತಿ. ಕಾರ್ಯಕ್ರಮ ಆರಂಭಿಸೋದಕ್ಕೆ ಹೋಗೋಣ. ಹೋಗೋಣ ಬಾ. ಬಾ. ಏ ಕೇಟಿ, ಇಬ್ರು ಅರ್ಜೆಂಟ್ ಆಗಿ ಎಲ್ಲೋಗ್ತಿದ್ದೀರಾ? ಜಾಲಿ ಟೈಮ್ ಪ್ರೋಗ್ರಾಮ್ ಹೋಗ್ತಾ ಇದೀವಿ, ನೀನು ಬರ್ತೀಯಾ? ಇಲ್ಲ ನಾನ್ ಬರಲ್ಲ. ಜಾಲಿ ಆಗಿರುತ್ತೆ, ಬಾ. ನಾನು ಇಲ್ಲೇ ಜಾಲಿ ಆಗಿರ್ತೀನಿ. ಹಿಂಗೆ ನೋಡ್ತಾ ಇದೆ ಮಿಕ್ಕಿ, ಬಿಡು ಮಿಕ್ಕಿ. ನೋಡ್ತಾ ಇದೆ ಮಿಕ್ಕಿ, ಮಿಕ್ಕಿ ನೋಡ್ತಾ ಇದೆ, ಬಿಡು ಮಿಕ್ಕಿ, ಬಿಡು ಮಿಕ್ಕಿ, ಮಿಕ್ಕಿ ಬಿಡು. ಇದೇ ಜಾಲಿ. ಏ ಮಿಕ್ಕಿ, ಸ್ಯಾಮ್, ಬೇಡ ಬಿಡು, ಬೇಡ ಬೇಡ. ಮಿಕ್ಕಿ, ಏನ್ ಮಿಕ್ಕಿ, ಇದು ನಿನ್ಗೆ ಜಾಲಿ ಆಗಿತ್ತಾ? ಚೆನ್ನಾಗಿ ಸಂತೋಷವಾಗಿರು. ಸ್ಯಾಮ್, ಬಾ ನಾವು ಹೋಗೋಣ. ಏನ್ ನೀನು ಆ ಮಿಕ್ಕಿ ನಿನಗೆ ಕೇಡ್ ಮಾಡಿದಾನೆ, ನೀನು ಅವನ್ನ ಆಶೀರ್ವದಿಸಿ ಬರ್ತಾ ಇದೀಯಾ? ಆತರ ಮಾಡಿ ಅಂತಾನೆ ಬೈಬಲ್ ಹೇಳುತ್ತೆ. ಹೌದಾ? ಹೌದು. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಅಂತ ಬೈಬಲ್ ಹೇಳುತ್ತೆ. ಹಾಗಾದ್ರೆ ನೀನ್ ಮಾಡಿದ್ದು ತುಂಬಾನೇ ಸರಿ. ಫ್ರೆಂಡ್ಸ್, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮೊಯ್ಗೆ ಮೊಯ್ ತೀರಿಸಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಲಿದ್ದೇವೆ. ಹಾಗಾದ್ರೆ ನಾವು ಮೊದಲು ಏನ್ ನೋಡೋದು ಖ್ಯಾತಿ? ನಮ್ ಫ್ರೆಂಡ್ಸ್ ನ ಉತ್ಸಾಹ ಪಡಿಸೋದಕ್ಕೆ ನಾವು ಮೊದಲು ಸ್ಟೋರಿ ನೋಡೋಣ. ಓಕೆ ಖ್ಯಾತಿ. ಹೇ ಐಸಾಕ್, ಹೊಸ ಸೈಕಲ್ ಏನೋ? ಹೌದು ಕಣ. ನನಗೂ ಓಡ್ಸಕ್ ಕೊಡ. ಸಾರಿ ಕಣ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಇನ್ನೊಂದಿನ ಓಡ್ಸಕ್ ಕೊಡ್ತೀನಿ. ಒಂದ್ ರೌಂಡ್ ಓಡಿಸ್ತೀನಿ ಅಂದ್ರೆ ಕೊಡಲ್ಲ ಅಂತ ಅನ್ಬಿಟ್ಟಲ್ಲ. ಒಂದ್ ರೌಂಡ್ ಓಡಿಸ್ತೀನಿ ಅಂದ್ರೆ ಕೊಡಲ್ಲ ಅಂತ ಹೇಳ್ಬಿಟ್ಟೆ ಅಲ್ಲ, ನೋಡು. ಛೇ, ಪಂಚರ್ ಆಗ್ಬಿಟ್ಟಿದೆ. ಏನಪ್ಪ? ಪಂಚರ್ ಆಗಿದೆ ಅಣ್ಣ. ಸರಿ ತಡಿ, ನೋಡ್ತೀನಿ. ಮೌತು ಬಿದೋಗಿದೆ, ಪಂಚರ್ ತರ ಕಾಣ್ತಾ ಇಲ್ಲ. ಯಾರೋ ಗಾಡಿ ಬಿಟ್ಟಿದ್ದಾರೆ, ತಡಿ ನಾನು ಹೊಡ್ಕೊಡ್ತೀನಿ. ಮತ್ತೇನಾದ್ರು ಗಾಡಿ ಕಡಿಮೆ ಆದ್ರೆ ತಗೊಂಬ, ಆಯ್ತಾ? ಸರಿ ಅಣ್ಣ. ಐಸಾಕ್, ಏನೋ ಜೋಶ್ವಾ, ನನ್ನನ್ನು ಸೈಕಲಲ್ಲಿ ಕರ್ಕೊಂಡು ಹೋಗೋ. ಲೋ, ನಂಗೆ ಡಬಲ್ ಓಡ್ಸಕ್ ಗೊತ್ತಿಲ್ಲ ಕಣ. ನನಗ್ ಗೊತ್ತಾ? ಸಾರಿ ಕಣ, ಬೇಡ ಕಣ.
ನನ್ನನ್ನು ಕರ್ಕೊಂಬರಲ್ಲ ಅಂತ ಹೇಳ್ದೆ ಅಲ್ಲ. ನಿನ್ನೆ ಮುಂದೆ ವೀಲು, ಇವತ್ತು ಹಿಂದೆ ವೀಲು. ಗಾಳಿ ಕಡಿಮೆ ಇದೆ, ಗಾಳಿ ಹೊಡೆಯೋ ವಾಲು ಬಿಚ್ಚಿದೆ. ಹಾಗಾದ್ರೆ ಯಾರೋ ಗಾಳಿನ ಬಿಟ್ಟಿದ್ದಾರೆ. ಯಾರೀ ಕೆಲಸ ಮಾಡಿರ್ತಾರೆ? ಓ, ಇಲ್ಲಿದೆಯಾ? ಇವತ್ತು 2 ವೀಲ್ ಗಾಳಿನೂ ಬಿಟ್ಬಿಡ್ಬೇಕು. ಓ, ನೀನಾ ಈ ಕೆಲಸ ಮಾಡ್ತಾ ಇರೋದು? ಇವಾಗ ನಾನೇನು ಮಾಡ್ತೀನಿ ನೋಡು. ಗಾಳಿ ಬಿಡ್ತೀಯಾ? ಉಪವಾಸ ಬಿದ್ದಿರೋ. ಏ ಐಸಾಕ್, ಊಟ ಯಾಕೋ ಚಲ್ತಾ ಇದೆಯಾ? ಸರ್, ಅದು ಊಟ ಜಾಸ್ತಿ ಹಾಕ್ಬಿಟ್ಟಿದ್ರು ಸರ್, ನನಗೆ ಊಟ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಚೆಲ್ಬಿಟ್ಟೆ. ಇನ್ಮೇಲೆ ಊಟ ಎಲ್ಲ ಚೆಲ್ಬಾರ್ದು, ಸರಿ ಸರಿನಾ? ಸರ್, ಓಕೆ ಓಕೆ. ಸರಿ, ಹೋಗು. ಏನು, ನನ್ನ ಟಿಫನ್ ಬಾಕ್ಸ್ ಎಂಟಿ ಆಗಿದೆ. ಯಾರೋ ನನ್ನ ಊಟ ತಗೊಂಡು ತಿನ್ಬಿಟ್ಟಿದ್ದಾರೆ. ಐಸಕ್, ಸ್ವಲ್ಪ ಹೊತ್ತಿನ ಮುಂಚೆ ತಾನೆ ನಿನಗೆ ತಿನ್ನಕ್ಕಾಗಲ್ಲ ಅಂತ ಊಟನ ಚೆಲ್ಬಿಟ್ಟು ಬಂದೆ. ಇವಾಗ ನೋಡಿದ್ರೆ ಮತ್ತೆ ತಿಂತಾ ಇದೀಯಾ? ಯಾರ ಊಟ ಇದು? ಏನಪ್ಪ, ಏನು ಸುಮ್ಮನೆ ನಿಂತ್ಕೊಂಡಿದ್ಯಾ? ಯಾರ ಊಟನ ಇದು? ಸರ್, ಇದು ನನ್ನ ಊಟನೇ ಸರ್. ನಿನ್ನ ಊಟನ? ಮತ್ತೆ ಅಲ್ಲಿ ಚೆಲ್ಲಿದ್ ಯಾರ್ದು? ಸರ್, ಅದು ಸರ್, ಜೋಶುವ ಪ್ರಜ್ಞೆ ತಪ್ಪಿದ್ದ ಸರ್. ಏನು? ಬೇಗ ಬನ್ನಿ ಸರ್. ಜೋಶುವಾ, ಏ ಜೋಶುವಾ, ಸರ್. ಜೋಶುವಾ, ಸರ್, ಏನಾಯ್ತು? ಸರ್, ಅದೇನಾಯ್ತಂದ್ರೆ ಮಧ್ಯಾಹ್ನ ಏನ್ ತಿಂದೆ? ಸರ್, ಏನೂ ತಿನ್ನಲಿಲ್ಲ ಸರ್. ಏನೂ ತಿನ್ಲಿಲ್ವಾ? ಯಾಕೆ? ಸರ್, ನನ್ನ ಊಟನ ಯಾರೋ ತಗೊಂಡು ತಿಂದಿದ್ದಾರೆ ಸರ್. ಊಟನ ಯಾರೋ ತಗೊಂಡು ತಿಂದಿದಾರಾ? ಜೇಮ್ಸ್, ನೀನು ಹೋಗ್ಬಿಟ್ಟು ನನ್ನ ಊಟ ತಗೊಂಡು ಬಂದು ಇವನಿಗೆ ಕೊಡು. ಆಮೇಲೆ ಆ ಐಸಾಕ್ನ ನನ್ನ ರೂಮಿಗೆ ಬಂದು ನೋಡಕ್ ಹೇಳು. ಓಕೆ ಸರ್. ಏನಪ್ಪ, ಊಟ ಮಾಡ್ದ? ಹಾಂ, ಮಾಡಿದೆ ಸರ್. ಐಸಕ್, ನೀನು ಡಸ್ಟ್ಬಿನಲ್ಲಿ ಹಾಕಿದ್ದು ಇವನ್ ಊಟನೇ ತಾನೇ? ಹೌದು ಸರ್. ಯಾಕತರ ಮಾಡ್ದೆ? ನನ್ನ ಸೈಕಲಲ್ಲಿ ಗಾಳಿ ಬಿಡ್ತಾನೆ ಇದ್ದ ಸರ್, ಅದಕ್ಕೆ ಈ ಥರ ಮಾಡಿದೆ. ನೀನು ಆ ಥರ ಮಾಡ್ದ ಜೋಶುವಾ? ಹೌದು ಸರ್. ಯಾಕೆ? ಅವನು ನನಗೆ ಸೈಕಲ್ ಓಡ್ಸೋಕ್ಕೆ ಕೊಟ್ಟಿಲ್ಲ ಸರ್. ಅದಕ್ಕೆ ಅಂತ ನೀನು ಆ ಥರ ಮಾಡಿದ್ದು ತುಂಬಾನೇ ತಪ್ಪು. ಅವನು ಮಾಡಿದ್ದು ತಪ್ಪೇ, ಆದ್ರೆ ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ್ದು ಇನ್ನೂ ದೊಡ್ಡ ತಪ್ಪು.
ಅವನು ನಿನಗೆ ಕೆಟ್ಟದನ್ನೇ ಮಾಡಿದ್ರು ನೀನು ಅವನಿಗೆ ಮೊಯ್ಗ್ ಮೊಯ್ ತೀರಿಸಬಾರ್ದು. ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು. ಅವನು ಮಾಡಿದ್ದಕ್ಕೆ ಸರಿಯಾಗಿ ಮುಯಿ ತೀರಿಸುವೆನು ಅಂದುಕೊಳ್ಳಬೇಡ ಎಂಬುದಾಗಿ ಬೈಬಲ್ ಹೇಳುತ್ತೆ. ನೀನು ಈ ಥರ ಮಾಡಿದ್ರಿಂದ ಅವನಿಗೇನಾದರೂ ಆಗಿದ್ರೆ ಬಾಲಾಪರಾಧಿ ಸುಧಾರಣಾ ಶಾಲೆಗೆ ನೀನು ಹೋಗಬೇಕಾಗಿತ್ತು. ಮೊಯ್ಗೆ ಮೊಯ್ ತೀರಿಸುವಂಥದ್ದು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ. ನಿಮ್ಮ ಸಮಸ್ಯೆಗಳನ್ನ ಇನ್ನೂ ಹೆಚ್ಚಾಗಿ ಮಾಡಿ ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಕೆಟ್ಟದನ್ನ ಮಾಡೋದನ್ನ ಬಿಟ್ಬಿಟ್ಟು ಒಳ್ಳೆಯದನ್ನ ಮಾಡಿ. ಸಾರಿ ಸರ್, ನಾನು ಇನ್ನು ಮುಂದೆ ಈ ಥರ ಮಾಡಲ್ಲ ಸರ್. ಸಾರಿ ಸರ್, ನಾನು ಇನ್ನು ಮುಂದೆ ಈ ಥರ ನಡ್ಕೊಳ್ಳಲ್ಲ ಸರ್. ಸಾರಿ ಕಣೋ. ಲೋ, ನಾನೇ ನಿನಗೆ ಸಾರಿ ಹೇಳಬೇಕು. ಸ್ಯಾಮ್ ನೋಡ್ದ, ಮುಯಿಗ್ ಮುಯ್ ತೀರ್ಸಿದ್ರೆ ಅದು ಆಪತ್ತಲ್ಲೇ ಮುಗಿಯೋದು. ಹೌದು ಕ್ಯಾತಿ, ನಾನು ಚೆನ್ನಾಗಿ ತಿಳ್ಕೊಂಡೆ. ಓಕೆ, ನಾವು ನೆಕ್ಸ್ಟ್ ಏನು ನೋಡ್ಲಿದ್ದೇವೆ? ಇವಾಗ ವಾಕ್ಯ ಕಲ್ತ್ಕೊಳ್ಳೋ ಸಮಯ. ನಾನು ಹೇಳ್ತೀಯಾ? ಓಕೆ ಕ್ಯಾತಿ. ಫ್ರೆಂಡ್ಸ್, ನೀವು ಕೂಡ ಹೇಳ್ಬೇಕು, ಓಕೆನಾ? ಈಗ ವಾಕ್ಯ ಹೇಳೋಣ. ಕೇಡಿಗೆ ಮುಯಿ ತೀರಿಸುವೆನು ಅನ್ನಬೇಡ, ಕೇಡಿಗೆ ಮೊಯ್ ತೀರಿಸುವೆನು ಅನ್ನಬೇಡ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಆತನೇ ನಿನ್ನನ್ನು ಉದ್ಧರಿಸುವನು. ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು 20, 20, 22. 22. ಇನ್ನೊಂದ್ಸಲ ಹೇಳೋಣ. ಓಕೆ ಕ್ಯಾತಿ. ಕೇಡಿಗೆ ಕೇಡಿಗೆ ಮುಯಿ ತೀರಿಸುವೆನು ಅನ್ನಬೇಡ, ಮೊಯ್ ತೀರಿಸುವೆನು ಅನ್ನಬೇಡ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಆತನೇ ನಿನ್ನನ್ನು ಉದ್ಧರಿಸುವನು. ಈಗ ನೀನ್ ಮಾತ್ರ ಹೇಳು. ಓಕೆ ಕ್ಯಾತಿ. ಕೇಡಿಗೆ ಮೈ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನು ನಿನ್ನನ್ನು ಉದ್ಧರಿಸುವನು. ಜ್ಞಾನೋಕ್ತಿಗಳು 20, 22. ವೆರಿ ಗುಡ್, ಸುಂದರವಾಗಿ ವಾಕ್ಯ ಹೇಳಿದೆ. ಓಕೆ ಫ್ರೆಂಡ್ಸ್, ಎಲ್ಲರೂ ವಾಕ್ಯ ಕಲ್ತ್ಕೊಂಡ್ರಿ ಅಲ್ವಾ? ಈಗ ನಾವೊಂದು ಟ್ರಿಕ್ ನ ನೋಡೋಣ, ಬನ್ನಿ. ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಜಾಲಿಯಾಗಿ ಜಾಲಿ ಟೈಮ್ ಪ್ರೋಗ್ರಾಮ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್. ಏಸಪ್ಪ ನಿಮ್ಮನ್ನ ತುಂಬಾ ಚೆನ್ನಾಗಿ ಆಶೀರ್ವದಿಸಿದ್ದಾರೆ ಅಲ್ವಾ? ಹೌದು, ನೀವು ನಿರಂತರವಾಗಿ ಈ ಪ್ರೋಗ್ರಾಮ್ ನ ನೋಡ್ತಾ ಇದ್ದೀರಿ. ಏಸಪ್ಪ ಇದರಿಂದ ನಿಮ್ಮನ್ನ ಆಶೀರ್ವದಿಸ್ತಾ ಇದ್ದಾರೆ, ಹೌದಲ್ಲ? ಸರಿ, ಏಸಪ್ಪ ಅದೇ ತರ ನಿಮ್ಮನ್ನ ಆಶೀರ್ವದಿಸ್ತಲೇ ಇರ್ತಾರೆ. ಓಕೆ, ಇವತ್ತು ನಾವು ಮುಯಿಗೆ ಮುಯಿ ಅನ್ನೋ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ, ಹೌದಲ್ಲ? ಇವತ್ತು ನೀವು ಕೂಡ ಯಾರಿಗಾದ್ರೂ ಮೊಯ್ಗ್ ಮೊಯ್ ತೀರಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇಂದು ಅದನ್ನೆಲ್ಲ ಬಿಟ್ಟು ಬಿಡಿ, ಸರಿನಾ? ಏಸಪ್ಪ ನಿಮಗೆ ಕೊಟ್ಟಿರೋ ಒಳ್ಳೇದನ್ನ, ನಿಮ್ಮೊಳಗೆ ಇಟ್ಟಿರುವಂತ ಮೇಲುಗಳನ್ನ ನೀವು ಇತರರಿಗೆ ಕೊಟ್ಟು ಕೇಡಿಗೆ ಕೇಡನ್ನ ಮಾಡದೆ, ಮೊಯ್ಗೆ ಮೊಯ್ಯಿ ತೀರಿಸದೆ ನೀವು ಒಳ್ಳೆಯದನ್ನ ಮಾಡ್ಬೇಕಂತ ಏಸಪ್ಪ ಎದುರು ನೋಡ್ತಾರೆ. ಯಾಕೆಂದ್ರೆ ಬೈಬಲ್ ನಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಾನೇ ಮೊಯ್ಗೆ ಮೊಯ್ಯಿ ತೀರಿಸುತ್ತೇನೆ, ನಾನೇ ಪ್ರತಿಫಲ ಕೊಡುತ್ತೇನೆ ಅಂತ ಏಸಪ್ಪ ಹೇಳಿದ್ದಾರೆ. ಏಸಪ್ಪ ಮಾಡ್ಬೇಕಾಗಿರೋ ಕೆಲ್ಸನ ಏಸಪ್ಪನಿಗೆ ಬಿಟ್ಟು ನೀವು ವೆಯ್ಟ್ ಮಾಡೋದಾದ್ರೆ ಏಸಪ್ಪ ನಿಮ್ಮನ್ನ ಹೆಚ್ಚಾದ ಮೇಲುಗಳಿಂದ ಆಶೀರ್ವದಿಸೋದನ್ನ ನೀವು ನೋಡೋಣವಾ? ಆ ರೀತಿಯಾಗಿ ಏಸಪ್ಪ ನಿಮ್ಮನ್ನ ಆಶೀರ್ವದಿಸಿ ನೀವು ಮಹಿಮೆಯಾದ ಒಳ್ಳೆ ಜೀವಿತವನ್ನು ಜೀವಿಸಕ್ಕೆ ಸಹಾಯ ಮಾಡ್ತಾರೆ. ಈಗ ನನ್ ಮುಂದೆ ಸುಂದರವಾದ ಒಂದು ಪಾತ್ರೆ ಇದೆ ಅಲ್ವಾ? ಈ ಪಾತ್ರೆಯಲ್ಲಿ ಪೂರ್ತಿ ನೀರು ತುಂಬಿಸಲ್ಪಟ್ಟಿದೆ. ಇದೇ ತರನೇ ನೀವೆಲ್ಲರೂ ಕೂಡ ಒಂದು ಪಾತ್ರೆಗೆ ಹೋಲಿಕೆ ಆಗಿದ್ದೀರಾ. ಈ ಪಾತ್ರೆಯಲ್ಲಿ ಯಾವ ತರ ನೀರು ತುಂಬಿಸಲ್ಪಟ್ಟಿದೆಯೋ ಅದೇ ತರನೇ ನೀವು ಕೂಡ ಏಸಪ್ಪ ನಿಮ್ಗೆ ಕೊಟ್ಟಿರುವಂತ ಮೇಲುಗಳಿಂದ ತುಂಬಿಸಲ್ಪಟ್ಟಿದ್ದೀರಾ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಕೆಟ್ ಇದೆ, ನೋಡಿದ್ರಾ? ಇದರಲ್ಲಿ ಏನೂ ಇಲ್ಲ, ಸರಿನಾ? ಇದರಲ್ಲಿ ಯಾವುದೇ ತರ ಒಳ್ಳೇದು ಏನು ಕೂಡ ಇಲ್ಲ. ಆದ್ರೆ ಇವಾಗ ನೋಡಿ, ಏಸಪ್ಪ ನಿಮಗೆ ಕೊಟ್ಟಿರುವಂತ ಈ ಮೇಲುಗಳನ್ನ ನೀವು ಅದನ್ನ ನಿಮ್ಮ ವಿರೋಧಿಗಳಿಗೆ ಕೊಡ್ತಾ ಇರುವಾಗ ನೋಡಿ, ಈ ಮೇಲುಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಲ್ವಾ? ನಿಮ್ಮೊಳಗೆ ಏಸಪ್ಪ ಎಷ್ಟು ಮೇಲುಗಳನ್ನ ಕೊಟ್ಟಿದ್ದಾರಲ್ವಾ? ಆ ಮೇಲುಗಳನ್ನೆಲ್ಲ ನೀವು ಕೊಟ್ರಿ ಅಂತಂದ್ರೆ, ಒಂದು ವೇಳೆ ಇದು ಖಾಲಿ ಬಕೆಟ್ ಆಗಿತ್ತು, ಈಗ ನೀನು ಏಸಪ್ಪ ನಿನಗೆ ಕೊಟ್ಟಿರುವಂತ ಮೇಲುಗಳನ್ನ ಅವ್ರಿಗೆ ಕೊಟ್ಟಿದೀಯಾ, ಅವ್ರು ನಿನ್ಗೆ ಕೇಡನ್ನ ಮಾಡ್ಬೇಕು ಅನ್ಕೊಂಡ್ರು ಕೂಡ, ಅಥವಾ ಅವ್ರು ನನಗೆ ಕೇಡ್ ಮಾಡಿದ್ದಾರೆ, ನಾನು ಕೂಡ ಅವ್ರಿಗೆ ಕೇಡೆ ಮಾಡ್ಬೇಕು ಅಂತ ನೀನ್ ಅನ್ಕೋಬಾರ್ದು. ಏಸಪ್ಪ ನಾನು ಅವ್ರಿಗೆ ಒಳ್ಳೇದನ್ನ ಮಾಡ್ಬೇಕು ಅಂತ ನೀವು ಒಂದೊಂದು ಅವಕಾಶಗಳನ್ನ ಹುಡುಕ್ತಾ ಇರೋದಾದ್ರೆ ನಿಶ್ಚಯವಾಗಿ ಏಸಪ್ಪ ನಿಮ್ಮನ್ನ ಆ ಮೇಲುಗಳಿಂದ ತುಂಬಿಸ್ತಾರೆ. ನೀವು ಅನ್ಕೋಬಹುದು, ಏಸಪ್ಪ ನನಗೆ ಆ ಮೇಲುಗಳನ್ನ ಕೊಡ್ತಾರೆ ಅಂತ. ನೋಡೋಣವಾ? ನೀವು ಏಸಪ್ಪನ ಹತ್ರ, ಏಸಪ್ಪ ನಾನು ಒಳ್ಳೇದ್ ಮಾಡ್ಬೇಕಂತ ಬಯಸ್ತೀನಿ, ನನಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಆ ಮೇಲುಗಳಿಂದ ಏಸಪ್ಪ ನಿಮ್ಮನ್ನ ತುಂಬಿಸ್ತಾರೆ. ನೋಡೋಣವಾ? ನೋಡಿದ್ರಾ ಎಷ್ಟೊಂದು? ನೋಡಿ, ಇಷ್ಟು ಮಾತ್ರ ಅಲ್ಲ, ನೀವು ಪ್ರತಿನಿತ್ಯನು ನೀವು ಪ್ರಾರ್ಥನೆ ಮಾಡಿ ಮಾಡಿ ಒಂದ್ ವೇಳೆ ಅವ್ರು ನಿಮ್ಮನ್ನ ಕಷ್ಟಪಡಿಸ್ತಾ ಇರ್ಬೋದು, ಹಿಂಸೆ ಪಡಿಸ್ತಾ ಇದಾರೆ, ವೇದನೆ ಪಡಿಸ್ತಾ ಇದಾರೆ ಅಂತ ಅನ್ಕೊಂಡ್ರು ಕೂಡ, ಏಸಪ್ಪ ನಾನು ಅವರ ಮಧ್ಯದಲ್ಲಿ ನಾನು ನಿಮ್ಮ ಪ್ರೀತಿಯನ್ನ ತೋರ್ಪಡಿಸ್ಬೇಕು, ನೀವು ಕೊಟ್ಟಂತ ಒಳಿತುಗಳನ್ನ, ಗಿಫ್ಟ್ಸ್ ನ ನಾನು ಅವರಿಗೆ ಕೊಡ್ಬೇಕು ಅಂತ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದ್ರೆ, ನೀವು ಒಳ್ಳೇದನ್ನ ಮಾಡ್ತಾನೆ ಇದ್ರೆ ಏಸಪ್ಪ ನಿಮ್ಮನ್ನ ವೃದ್ಧಿ ಪಡಿಸ್ತಾರೆ. ನಮ್ಮ ವಿರೋಧಿ ಆಗಿರುವಂತ, ಆಪೋಸಿಟ್ ಆಗಿರುವಂತ ಯಾವುದೇ ವ್ಯಕ್ತಿ ಆಗಿದ್ರು
ನೀವು ಕೊಡೋದ್ರಿಂದ ಏಸಪ್ಪ ನಿಮಗೆ ಕೊಟ್ಟಿರುವಂತ ಮೇಲುಗಳನ್ನ ನೀವು ಅವರಿಗೆ ಕೊಡೋದ್ರಿಂದ ನೀವು ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ನೀವು ಆಶೀರ್ವಿಸಲ್ಪಡ್ತಾನೆ ಇರ್ತೀರಾ. ನೋಡೋಣವಾ? ಹಾಗೆ ಏಸಪ್ಪ ನಾನು ಒಳ್ಳೇದನ್ನ ಮಾಡ್ಬೇಕು, ಒಳ್ಳೇದ್ ಮಾಡುವಂತ ಅವಕಾಶವನ್ನು ಕೊಡಿ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ಆ ಮೇಲುಗಳನ್ನ ನಿಮಗೆ ಕೊಡ್ತಾರೆ. ಇನ್ನೊಂದು, ನೀವು ಒಳ್ಳೇದನ್ನ ಮಾಡುವಾಗ ಸೋತು ಹೋಗ್ಬಾರ್ದು. ನೀವು ಅದನ್ನ ಉತ್ಸಾಹವಾಗಿ ಮಾಡ್ತಾನೆ ಇದ್ರೆ ಏಸಪ್ಪ ನಿಮ್ಮನ್ನ ಮತ್ತೆ ಮತ್ತೆ ಆ ಮೇಲುಗಳಿಂದ, ಅಪರಿಮಿತವಾದ ಮೇಲುಗಳಿಂದ ತುಂಬಿಸಿ ಇನ್ನೂ ಘನಪಡಿಸ್ತಾರೆ. ಖಾಲಿಯಾಗಿರುವಂತ ಅವರೆಲ್ಲ ಆಶ್ಚರ್ಯ ಪಡೋ ರೀತಿಯಲ್ಲಿ ಇವನಿಂದ ಹೇಗೆ, ಇವಳಿಂದ ಹೇಗೆ, ಈ ಸಹೋದರನಿಂದ, ಈ ಸಹೋದರಿಯಿಂದ ಮಾತ್ರ ಹೇಗ್ ಸಾಧ್ಯ ಅಂತ ಅವರೇ ಆಶ್ಚರ್ಯ ಪಡೋ ರೀತಿ ನಿಮ್ಮನ್ನ ಮೇಲುಗಳಿಂದ ತುಂಬಿಸ್ತಾರೆ. ನೋಡೋಣವಾ? ಇಲ್ಲಿ ನೋಡಿ, ನೋಡಿದ್ರಾ? ಇಷ್ಟು ಮೇಲುಗಳನ್ನ ಏಸಪ್ಪ ಇಟ್ಟಿದ್ದಾರೆ. ಇಲ್ಲಿಗೆ ಎಲ್ಲ ಮುಗಿಲಿಲ್ಲ, ಇನ್ನು ತುಂಬಾ ಮೇಲುಗಳನ್ನ ಇಟ್ಟಿದ್ದಾರೆ. ಆದ್ರಿಂದನೇ ಹೇಳ್ತೀನಿ, ಯಾವಾಗೆಲ್ಲ ಮೈಗೆ ಮೈ ತೀರಿಸ್ಬೇಕಂತ ನಿಮಗೆ ಅನ್ಸುತ್ತೋ ಅಂತ ಎಲ್ಲ ಸ್ವಭಾವಗಳನ್ನ ನೀಗಿಸಿ ಏಸಪ್ಪ, ನಾನು ಒಳ್ಳೇದನ್ನ ಮಾತ್ರ ಅವರಿಗೆ ಮಾಡ್ಬೇಕು, ಕೇಡಿಗೆ ಕೇಡನ್ನ ಮಾಡದೇ ಇರುವಂತೆ ನಿಮ್ಮ ಪ್ರೀತಿಯ, ನಿಮ್ಮ ಗುಣವನ್ನ, ನಿಮ್ಮ ಸ್ವಭಾವಗಳನ್ನ ನಾನು ಮತ್ತೊಬ್ಬರಿಗೆ ತೋರಿಸ್ಬೇಕು ಅಂತ ನೀವಿವತ್ತು ತೀರ್ಮಾನ ಮಾಡಿದ್ರೆ ಏಸಪ್ಪ ಸಮ್ಮುಖದಲ್ಲಿ ಬಂದು ಮೊಣಕಾಲು ಹಾಕಿ, ಏಸಪ್ಪ ನಾನು ಆ ವ್ಯಕ್ತಿಗೆ ಹೆಲ್ಪ್ ಮಾಡೋದಕ್ಕೆ ನೀವು ಸಹಾಯ ಮಾಡಿ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ನಿಶ್ಚಯವಾಗಿ ಏಸಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ. ನೋಡೋಣವಾ? ನೀವು ಯಾವಾಗೆಲ್ಲ ಏಸಪ್ಪನ ಸಮ್ಮುಖಕ್ಕೆ ಬರ್ತೀರೋ ಅವಾಗೆಲ್ಲ ನೀವು ಮೇಲುಗಳನ್ನ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಆ ರೀತಿ ನೀವು ಒಳ್ಳೇದನ್ನ ಮಾಡ್ಲಿಕ್ಕೆ ಏಸಪ್ಪನ ಹತ್ರ ದಿನ ಪ್ರಾರ್ಥನೆ ಮಾಡ್ಬೇಕು. ಸರಿನಾ? ನೀವು ಈ ರೀತಿ ಮಾಡೋದ್ರಿಂದ ವಿರೋಧಿ ಆಗಿರುವಂತ ಈ ಬಕೆಟ್ ನಿಮ್ಗೆ ತೋರಿಸ್ದೆ ಅಲ್ವಾ, ಅದು ಖಾಲಿಯಾಗಿತ್ತು ಅಲ್ವಾ? ಈ ವ್ಯಕ್ತಿ ಅವರೇ ಆಶ್ಚರ್ಯ ಪಡೋ ತರ ನೀನು ಮಾಡಿದಂತ ಏಸಪ್ಪ ನಿನಗೆ ಕೊಟ್ಟಂತ ಮೇಲುಗಳನ್ನ ಅವರಿಗೆ ಕೊಟ್ಟಿದ್ರಿಂದ ಇದು ಕೂಡ ಇವಾಗ ಮೇಲುಗಳಿಂದ ತುಂಬಿದೆ. ಇದೇ ತರನೇ ಅವರು ಕೂಡ ಮೇಲುಗಳಿಂದ ತುಂಬ್ತಾರೆ. ಅವರ ಬಾಯಿಗಳು ಮುಚ್ಚಲ್ಪಡುವಂತೆ ಅವರು ಆಶ್ಚರ್ಯ ಪಡೋ ತರ ಏಸಪ್ಪ ನಿಮ್ಮನ್ನ ಆಶೀರ್ವದಿಸ್ತಾರೆ. ನೀವು ಅದನ್ನ ನೋಡ್ಬಹುದು. ಆದ್ದರಿಂದ ನೀವು ಕೇಡಿಗೆ ಕೇಡನ್ನ ಮಾಡದೆ, ಮೊಯ್ಗೆ ಮೊಯ್ಯನ್ನ ತೀರಿಸದೆ ನೀವು ಒಳ್ಳೇದ್ರಿಂದ ಗೆಲ್ತೀರಾ. ಸರಿನಾ? ಓಕೆ, ನೀವು ಒಳ್ಳೇದನ್ನ ಮಾಡ್ಬೇಕು. ಏಸಪ್ಪ ನಿಮ್ಮನ್ನ ಆಶೀರ್ವದಿಸ್ತಾರೆ. ಓಕೆ, ಗಾಡ್ ಬ್ಲೆಸ್ ಯು. ಈಗ ಕರ್ತನ ವಾಕ್ಯವನ್ನು ಕೇಳುವಂತ ಸಮಯ, ಬನ್ನಿ ಕೇಳೋಣ. ಓಕೆ ಕ್ಯಾತಿ, ನಾವು ಕೇಳೋಣ. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಶಾರ್ಟ್ ಫಿಲಮ್ ನೋಡ್ಕೊ ಬಂದ್ರಾ? ನಂತರ ತುಂಬ ಸೆಗ್ಮೆಂಟ್ಸ್ ಬಂತಲ್ಲ, ಎಲ್ಲ ನೋಡ್ಕೊ ಬಂದ್ರಾ? ನಾನು ಅದನ್ನು ನೋಡ್ತಾ ಇರಬೇಕಾದ್ರೆ ನನಗೊಂದು ಪ್ರಾವರ್ಬ್ ನೆನಪು ಬಂತು. ಏನು ಗೊತ್ತಾ? ಟಿಟ್ ಫಾರ್ ಟ್ಯಾಡ್. ಹಾಗಂದ್ರೆ ಮೊಯ್ಯಿಗೆ ಮೊಯ್ಯಿ. ತುಂಬ ಪ್ರಾವರ್ಬ್ ಇದೆ ಈ ವರ್ಡಲ್ಲಿ. ಇಂಗ್ಲೀಷ್ ಪ್ರಾವರ್ಬ್ಸ್ ತುಂಬ ಇದೆ, ಆದರೆ ನಾವು ಎಲ್ಲನೂ ಫಾಲೋ ಮಾಡೋಕ್ಕಾಗಲ್ವಲ್ಲ. ಇದರಲ್ಲಿ ಫಾಲೋ ಮಾಡಬಾರ್ದು ಅನ್ನೋ ಪ್ರಾವರ್ಬೇ ಟಿಟ್ ಫಾರ್ ಟ್ಯಾಡ್, ಅಂದರೆ ಮೊಯ್ಯಿಗೆ ಮೊಯ್ಯಿ. ನಾವು ಈ ಪ್ರಾವರ್ಬ್ನ ಫಾಲೋ ಮಾಡಬಾರ್ದು ಅಲ್ವಾ? ಮೊಯ್ಯಿಗೆ ಮೊಯ್ಯಿ ನಾವು ತೀರಿಸಬಾರ್ದು. ಇವತ್ತು ನಾವು 2 ಇನ್ಸ್ಟೆಂಟ್ ನೋಡಿದ್ವಲ್ಲ. ಮೊದಲನೇದು ಒಂದು, ಮತ್ತು ಎರಡನೇದಾಗಿ ನಾವು ನೋಡಿದ್ವಲ್ಲ. ಫಸ್ಟ್ ಇನ್ಸ್ಟೆಂಟ್ ಏನು? ಮಿಕ್ಕಿ ಬಂದು ಕ್ಯಾತಿನ ತುಂಬ ಇರಿಟೇಷನ್ ಮಾಡ್ತಿತ್ತು, ತುಂಬ ಟೆನ್ಷನ್ ಮಾಡ್ತಿತ್ತು. ಆದರೆ ಕ್ಯಾತಿ ಏನು ಮಾಡ್ತು? ಮಿಕ್ಕಿನ ಕ್ಷಮಿಸ್ಬಿಟ್ಟು ಓಕೆ ಅದಿರಲಿ, ಅದು ಆಶೀರ್ವಾದ ಮಾಡಿ ಬಿಟ್ಬಿಡ್ತು. ಸೆಕೆಂಡ್ ಇನ್ಸ್ಟೆಂಟ್ ಏನು? ಒಬ್ಬ ಅಣ್ಣನ ಸೈಕಲ್ನಲ್ಲಿ ಮತ್ತೊಂದು ಅಣ್ಣ ಗಾಳಿಯನ್ನು ತೆಗೆದು ಬಿಡುತ್ತಿದ್ದನು. ಆಗ ಆ ಅಣ್ಣ ಕೋಪಗೊಂಡು ಇನ್ನೊಬ್ಬ ಅಣ್ಣನ ಮೇಲೆ ಮುಯಿ ತೀರಿಸ್ತಾರಲ್ವಾ? ಈ ರೀತಿ 2 ಇನ್ಸ್ಟೆಂಟ್ ನಡೆಯುತ್ತೆ. ಆ ಅಣ್ಣ ಏನು ಮಾಡ್ತಾರೆ, ಈಗ ಬ್ಯಾಡ್ ಪ್ರಾವರ್ಬ್ಸ್ ಹೇಳ್ಕೊಟ್ನಲ್ಲ, ಇಂಗ್ಲೀಷ್ ಪ್ರಾವರ್ಬ್, ಬ್ಯಾಡ್ ಇಂಗ್ಲೀಷ್ ಪ್ರಾವರ್ಬ್, ಅದನ್ನು ಅವ್ರು ಫಾಲೋ ಮಾಡಿದ್ರು. ಆದರೆ ಫಸ್ಟ್ ಕ್ಯಾತಿ ಅದನ್ನ ಫಾಲೋ ಮಾಡಿಲ್ಲ. 2 ಇನ್ಸ್ಟೆಂಟ್ನ ನೋಡಿದ್ವಿ. ಇದರಲ್ಲಿ ನೀವು ಯಾವ ಇನ್ಸಿಡೆಂಟಲ್ಲಿ ಇರ್ತೀರಾ? ನಾವು ಇದನ್ನು ಫಾಲೋ ಮಾಡಬೇಕಾ, ಫಾಲೋ ಮಾಡಬಾರ್ದಾ? ನಾನು ನಿಮ್ಗೊಂದು ವಾಕ್ಯನ ತೋರಿಸ್ತೀನಿ, ಸರಿನಾ? ಅದು ಎಲ್ಲರಿಗೂ ತಿಳಿದಿರೋ ಅಂಥ ವಾಕ್ಯನೇ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 22ನೇ ವಾಕ್ಯ. ಕೇಡಿಗೆ ಮುಯ್ಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಇದಕ್ಕೇನು ಅರ್ಥ ಗೊತ್ತಾ? ನಾನು ನಿನಗೆ ಮುಯ್ಯಿಗೆ ಮುಯ್ಯಿ ತೀರಿಸುತ್ತೇನೆ ಎಂದು ಹೇಳಬಾರದಂತೆ. ಅದರ ಬದಲಾಗಿ ನೀವು ಆ ಸಮಸ್ಯೆಯನ್ನು ಏಸಪ್ಪನ ಬಳಿ ಒಪ್ಪಿಸಿಕೊಡಬೇಕಂತೆ, ಏಸಪ್ಪನ ಬಳಿ ಹೇಳಿ ಬಿಟ್ಟು ಬಿಡಬೇಕಂತೆ. ಈ ವಾಕ್ಯ ಅದೇ ಅರ್ಥ ಹೇಳುತ್ತದೆ. ಅದೇಗೆ ಅದನ್ನು ಬಿಟ್ಟು ಬಿಡೋಕ್ಕೆ ಸಾಧ್ಯ? ನನ್ನ ಫ್ರೆಂಡ್ ನನ್ನನ್ನು ಟೆನ್ಷನ್ ಮಾಡುತ್ತಿದ್ದಾನೆ, ನನ್ನ ಫ್ರೆಂಡ್ ನನ್ನನ್ನು ತುಂಬ ಟೆನ್ಷನ್ ಮಾಡುತ್ತಿದ್ದಾನೆ. ಫ್ರೆಂಡ್ ಎಂದು ಹೇಳಬೇಡಿ, ಎನಿಮಿ. ಆ ರೀತಿ ಅನ್ಕೋತಾ ಇದ್ದೀರಾ? ನಮ್ಮ ಅಕ್ಕ, ಅಣ್ಣ, ನನ್ನ ತಮ್ಮ, ತಂಗಿ ನನ್ನನ್ನು ತುಂಬ ಟಾರ್ಚರ್ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಏನಾದರೂ ಮಾಡಿದ್ರೆ ತಾನೇ ಅವ್ರು ನೆಕ್ಸ್ಟ್ ಟೈಮ್ ನನಗೆ ಕೇಡ್ ಮಾಡ್ದಿರ ಇರ್ತಾರೆ. ಅವ್ರಿಗೂ ಏನಾದರೂ ಮಾಡಿದ್ರೆ ತಾನೇ ಅದು ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನನಗೆ ಕೋಪ ಬರುತ್ತಲ್ಲ, ಇಲ್ಲದಿದ್ದರೆ ಅವರು ಮತ್ತೆ ಮತ್ತೆ ನನಗೆ ಇರಿಟೇಷನ್ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೀರಾ? ಅದಕ್ಕೆ ನಾನು ಬೈಬಲಿಂದ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಸರಿನಾ? ನಾವು ಮುಯ್ಯಿಗೆ ಮುಯ್ಯಿ ತೀರಿಸಿಲ್ಲ ಅಂದರೆ ಹೇಗೆ ಗುಡ್ ಥಿಂಗ್ಸ್ ನಮಗೆ ಆಗುತ್ತೆ, ಒಳ್ಳೆ ಕಾರ್ಯಗಳು ಹೇಗೆ ಆಗುತ್ತೆ ಅನ್ನೋದನ್ನು ಒಂದು ಇನ್ಸಿಡೆಂಟ್ ಬೈಬಲಲ್ಲಿದೆ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಅದು ಎಲ್ಲಿದೆ ಗೊತ್ತಾ? 1 ಸಮುವೇಲ 24ನೇ ಅಧ್ಯಾಯದಲ್ಲಿದೆ. ಏನು ಇನ್ಸಿಡೆಂಟ್ ಗೊತ್ತಾ? ಸೌಲ ಎಂಬ ರಾಜ ದಾವೀದನೆಂಬ ಒಬ್ಬ ಮನುಷ್ಯನನ್ನು ಹುಡುಕಿಕೊಂಡೇ ಹೋಗುತ್ತಾರೆ. ಏನು ಗೊತ್ತಾ ಹುಡುಕ್ತಾರೆ? ಅವನನ್ನು ಕಂಡು ಹಿಡಿದ್ರೆ ಅವನ್ನ ಕೊಂದಾಕ್ಬಿಡ್ಬೇಕಂತ ಹುಡುಕ್ತಾರೆ. ಆಗ ಒಂದು ದಿನ ಏನಾಗುತ್ತೆ ಅಂದರೆ, ಸೌಲನು ಮಲಗಿಕೊಂಡು ನಿದ್ದೆ ಮಾಡುತ್ತಿದ್ದನು.
ಆ ರಾಜ ನಿದ್ದೆ ಮಾಡ್ತಾ ಇದ್ರೆ ಯಾರು ಪಕ್ಕದಲ್ಲಿ ಇರೋದಿಲ್ವಲ್ಲ, ಆಗ ದಾವಿದು ಅವನ ಪಕ್ಕದಲ್ಲಿ ಹೋಗುತ್ತಾನೆ. ಈಸಿಯಾಗಿ ದಾವಿದನ ಅಂದುಕೊಂಡಿದ್ರೆ ಸೌಲನ ಸಾಯಿಸಿರಬಹುದು. ಸ್ವಲ್ಪ ಯೋಚಿಸಿ ನೋಡಿರಿ, ದಾವಿದನು ಏನೆಲ್ಲ ಯೋಚಿಸಿರಬಹುದು. ಸೌಲನು ನನ್ನನ್ನು ತುಂಬಾ ಟೆನ್ಷನ್ ಮಾಡುತ್ತಿದ್ದಾನೆ, ನನ್ನನ್ನು ಓಡಿಸುತ್ತಾ ಇದ್ದಾನೆ, ನನ್ನ ಫ್ರೆಂಡ್ಸ್ ಒಂದಿಗೆ ಫ್ಯಾಮಿಲಿಯೊಂದಿಗೆ ಇರಲು ಬಿಡುತ್ತಿಲ್ಲ, ಈ ರೀತಿಯೆಲ್ಲ ಸೌಲನು ಮಾಡುತ್ತಾನೆ ಎಂದು ದಾವಿದನು ಯೋಚಿಸಿರಬಹುದಲ್ಲ. ಮುಯ್ಯಿಗೆ ಮುಯ್ಯಿ ತೀರಿಸೋಣ ಅಂತ ದಾವಿದನು ಅಂದುಕೊಂಡಿದ್ದರೆ ಸೌಲನನ್ನು ಕೊಂದಿರಬಹುದು. ಆದ್ರೆ ದಾವಿದನು ಏನು ಮಾಡಿದನು ಗೊತ್ತಾ? ಅದನ್ನೆಲ್ಲ ಮಾಡದೆ ಏನು ಗೊತ್ತಾ ಹೇಳಿದರು? ಏಸಪ್ಪ ನನಗಿದ್ದಾರೆ, ಕರ್ತ ನನಗಿದ್ದಾನೆ, ಆತನೆಲ್ಲ ನೋಡಿಕೊಳ್ಳುತ್ತಾನೆ ಎಂದು ಹೇಳಿದರು. ಏನಾಗುತ್ತೆ ಗೊತ್ತಾ? ಸೌಲನು ಸತ್ತು ಹೋಗುತ್ತಾನೆ. ನಂತರ ಏನ್ ಗೊತ್ತಾ? ಒಬ್ಬ ರಾಜ ಸತ್ತು ಹೋದ್ರೆ ಅವರ ಜಾಗಕ್ಕೆ ಅವರ ಮಗ ತಾನೇ ಬಂದು ಕಿಂಗ್ ಆಗಬೇಕು. ಆದ್ರೆ ದಾವಿದನು ಆ ಜಾಗಕ್ಕೆ ಕಿಂಗ್ ಆದನು. ಅದು ಮಾತ್ರ ಅಲ್ಲ, ದಾವಿದನ ನಂತರ ಅವರ ಮಗ, ಅವರ ಸಂತತಿ ಹಾಗೆ ಕಿಂಗ್ ಆಗಿ ಆಳ್ವಿಕೆ ಮಾಡ್ತಾರೆ. ಸ್ವಲ್ಪ ಯೋಚಿಸಿ ನೋಡಿ. ದಾವೀದನು ಆ ಕರ್ತನ ಬಳಿ ಬಿಟ್ಟದ್ದರಿಂದ, ಏಸಪ್ಪನ ಬಳಿ ಬಿಟ್ಟದ್ದರಿಂದ ಮುಯ್ಯಿಗೆ ಮುಯ್ಯಿ ತೀರಿಸದೆ ಏನಾಯಿತು? ಏಸಪ್ಪ ಸೌಲನ ಬಳಿಯಿಂದ ದಾವಿದನನ್ನು ಕಾಪಾಡಿದನು. ಎರಡನೇದಾಗಿ ದಾವಿದನನ್ನು ಕಿಂಗ್ ಮಾಡಿದರು. ದಾವಿದನಿಗೆ ಒಂದು ರಿವಾರ್ಡ್ ಸಿಕ್ತು. ಮೂರನೇದಾಗಿ ಏನಾಯಿತು? ಅವರು ಸುತ್ತಲೂ ಇರುವ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ರಿವಾರ್ಡ್ ಸಿಕ್ತು. ಇದೇ ಫ್ರೆಂಡ್ಸ್, ಏಸಪ್ಪನ ಬಳಿ ಬಿಟ್ಟು ಬಿಟ್ರೆ ಏಸಪ್ಪ ನಿಮಗೂ ಖಂಡಿತವಾಗಿ ಇದೇ ರೀತಿ ಹೆಲ್ಪ್ ಮಾಡ್ತಾರೆ. ಸರಿನಾ? ಸರಿಯಕ್ಕ, ನೀವು ಹೇಳೋದೆಲ್ಲ ಓಕೆ. ದಾವೀದನು ಏಸಪ್ಪನ ಬಳಿ ಬಿಟ್ಟು ಬಿಟ್ಟರು, ಆದರೆ ಏಸಪ್ಪ ಸೌಲನನ್ನು ಮುಯ್ಯಿ ತೀರಿಸಿದರಲ್ಲ, ಆಗ ಯಾರ ಮೇಲಾದ್ರೂ ನನ್ನ ಫ್ರೆಂಡ್ಸ್ ಮೇಲೆ ನನಗೆ ಕಹಿತನ ಇದ್ದು ಕೋಪ ಇದ್ದು ನಾನು ಏಸಪ್ಪನ ಬಳಿ ಬಿಟ್ಟು ಬಿಟ್ರೆ ಏಸಪ್ಪ ಇದೇ ರೀತಿ ಮುಯ್ಯಿ ತೀರಿಸ್ಬಿಡ್ತಾರಾ? ನಾನು ಮಾಡೋದು ಬೇಡ, ಏಸಪ್ಪ ಮಾಡ್ಬಿಡ್ತಾರ ಅಂತ ಯೋಚನೆ ಮಾಡ್ತೀರಾ? ನೋಡ್ರಿ, ಈ ವಾಕ್ಯನ ನೀವು ಪೂರ್ತಿಯಾಗಿ ಓದಿದ್ರೆ, ಕೇಡಿಗೆ ಮುಯ್ಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಇದಕ್ಕೇನು ಅರ್ಥ ಗೊತ್ತಾ? ಏಸಪ್ಪನ ಬಳಿ ಬಿಟ್ಟು ಬಿಟ್ಟರೆ ಆತನು ನಿಮ್ಮನ್ನು ಉದ್ಧಾರ ಮಾಡ್ತಾರೆ, ಅಂದ್ರೆ ನೀವು ಅದರಿಂದ ಹೊರಬರುವುದಕ್ಕೆ ಸಹಾಯ ಮಾಡ್ತಾರೆ. ಸಪೋಸ್ ನೀವು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ಅದರಿಂದ ನೀವು ಹೊರಬರೋದಕ್ಕೆ ಏಸಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ. ನಂತರ ಅದನ್ನ ಮುಯ್ಯಿಗೆ ಮುಯ್ಯಿ ತೀರಿಸೋದ ಇಲ್ಲವಾ, ಅದು ಏಸಪ್ಪಗೆ ಬಿಟ್ಟಿದ್ದು. ನೀವು ಅದನ್ನ ಏಸಪ್ಪ ಹತ್ರ ಬಿಟ್ಬಿಟ್ರಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಸರಿನಾ? ಸರಿ ಫ್ರೆಂಡ್ಸ್, ಈಗ ನಾನು ಇದನ್ನ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ಈ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಕೂಡ ಹೌದಲ್ಲ, ಇದೇ ರೀತಿ ತಾನೇ ನನ್ನ ಫ್ರೆಂಡ್ ಮೇಲೆ ಕೋಪವಾಗಿದ್ದೇನೆ, ಇಂಥವ್ರ ಮೇಲೆ ಕೋಪವಾಗಿದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನೀವು ಈ ವಾಕ್ಯನ ಕೇಳೋವಾಗೆಲ್ಲ ಅದು ನಿಮಗೆ ನೆನಪಿಗೆ ಬರುತ್ತಾ? ಅದರಿಂದ ಈಗ ನಾವು ಏಸಪ್ಪನ ಬಳಿ ಪ್ರಾರ್ಥಿಸಲಿದ್ದೇವೆ. ಏಸಪ್ಪ, ನನಗಿಂತ ಯೋಚನೆ ಬರುತ್ತೆ, ನಾನು ನಿಮ್ಮ ಹತ್ರ ಒಪ್ಪಿಸ್ಕೊಡ್ತೇನೆ, ನೀವು ನೋಡ್ಕೊಳ್ಳಿ, ಇನ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಸರಿ, ಕೆಲವರಿಗೆ ಆ ರೀತಿ ನೆನಪು ಬರುತ್ತೆ, ನನಗೆ ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ ಅನ್ಕೋತಾ ಇದ್ದೀರಾ? ಸರಿ, ಇನ್ ಫ್ಯೂಚರಲ್ಲೂ ನೀವು ಆ ರೀತಿ ಮಾಡಬಾರ್ದು. ಅದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ, ಸರಿನಾ? ಎಲ್ಲರೂ ಕಣ್ಮುಚ್ಚಿ ನಾವು ಪ್ರೇಯರ್ ಮಾಡೋಣ. ಪ್ರೀತಿ ಉಳ್ಳ ಏಸಪ್ಪ, ಈ ದಿನದಿಂದ ನಾವು ಈ ಟಿಟ್ ಫಾರ್ ಟ್ಯಾಡ್ನ ನಾವು ಫಾಲೋ ಮಾಡಬಾರ್ದು. ಆ ರೀತಿ ಹೇಳ್ಕೊಟ್ಟಿದ್ದಕ್ಕಾಗಿ ವಂದನೆ. ಈಗಲೂ ನನ್ನ ಫ್ರೆಂಡ್ ಮೇಲೆ ಇಂತಹ ಒಂದು ಕಹಿತನ ಇದೆ, ನನ್ನ ಅಕ್ಕ ಮೇಲೆ, ನನ್ನ ಅಣ್ಣ, ನನ್ನ ತಂಗಿ, ನನ್ನ ತಮ್ಮನ ಮೇಲೆ, ಯಾರೋ ಒಬ್ಬರ ಮೇಲೆ, ಅವ್ರ ಮೇಲೆ ಇಂತಹ ಒಂದು ಕೋಪ ಇದೆ. ನಾನು ಅದನ್ನ ನಿಮ್ಮ ಹತ್ರ ಒಪ್ಪಿಸಿ ಕೊಡುತ್ತಿದ್ದೇನೆ, ಅವರನ್ನು ಕ್ಷಮಿಸಿ ಬಿಡುತ್ತಿದ್ದೇನೆ. ನಾನು ಅದನ್ನು ಹೇಳಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತೇನೆ. ನೀವು ನನಗೆ ಸಹಾಯ ಮಾಡಿ, ಇದರಿಂದ ಹೊರ ಬರೋದಕ್ಕೆ ನನಗೆ ಸಹಾಯ ಮಾಡಿ. ನಾನು ಇದೇ ರೀತಿ ನನ್ನ ಭವಿಷ್ಯದಲ್ಲಿ ಯಾರ ಮೇಲೂ ನಾನು ಕೋಪ ಮಾಡ್ಕೋಬಾರ್ದು. ನನ್ನನ್ನು ನಿಮ್ಮ ಚಿತ್ತವುಳ್ಳ ಮಗುವಾಗಿ ಬದಲಾಯಿಸಿರಿ. ಯಾರ ಮೇಲೆಯೂ ನಾನು ಮುಯ್ಯಿ ತೀರಿಸಬೇಕು ಅಂದುಕೊಳ್ಳಬಾರದು. ನನಗೆ ನೀವು ಸಹಾಯ ಮಾಡಿ, ನನ್ನೊಂದಿಗೆ ಇರಿ. ನಾನು ಯಾವುದೇ ಕಾರಣಕ್ಕೂ ಈ ಬ್ಯಾಡ್ ಪ್ರಾಬ್ನ ಫಾಲೋ ಮಾಡಿ ನಾನು ಬ್ಯಾಡ್ ಆಗಿ ಹೆಸರು ತೆಗೆದುಕೊಳ್ಳಬಾರದು. ನಾನು ನಿನಗೆ ಪ್ರಿಯವಾಗಿದ್ದು ನಾನು ನಿಮ್ಮ ಬಳಿಯಿಂದ ರಿವಾರ್ಡ್ ತೆಗೆದುಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಈ ದಿನದಲ್ಲಿ ಈ ಬ್ಯಾಡ್ ಪ್ರಾವರ್ಬ್ ಮುಯ್ಯಿಗೆ ಮುಯ್ಯಿ ತೀರಿಸಬಾರದು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ನಾನು ಮತ್ತೊಂದು ಟಾಪಿಕ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ, ಸರಿನಾ? ಬಾಯ್. ಏನ್ ಫ್ರೆಂಡ್ಸ್, ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿದ್ರಾ? ನೀವು ಕೂಡ ಮುಯ್ಯಿಗೆ ಮುಯ್ಯಿ ತೀರಿಸಬಾರ್ದು, ಓಕೆನಾ? ಮತ್ತೊಮ್ಮೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಸಂಧಿಸೋಣ. ಬಾಯ್. ಜಾಲಿ ಟೈಮ್, ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.